ಪ್ರಯುಕ್ತ ಪಟ್ಟಣದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ರಾಣಿ ಮತ್ತು ಕಲಾವಿದ ಉಪನ್ಯಾಸಕ ಸಾಹಿತಿ ಡಾಕ್ಟರ್ ಎಜಿ ರಾಜು ಅವರ ಮನೆಯಲ್ಲಿ 3 ದಶಕಗಳ ಸಂಪ್ರದಾಯದಂತೆ ದಸರಾ ಗೊಂಬೆಗಳನ್ನು ಆಕರ್ಷಕವಾಗಿ ಜೋಡಿಸಿಟ್ಟಿದ್ದಾರೆ. ರಾಜ ಪ್ರತ್ಯಕ್ಷ ದೇವತಾ ಎಂಬ ಮಾತಿನಂತೆ ಚಂದದ ಪಟ್ಟದ ಗೊಂಬೆಗೆ ರಾಜರಾಣಿಯಂತೆ ಅಲಂಕರಿಸಿ ಅಗ್ರಸ್ಥಾನದಲ್ಲಿ ಮಂಟಪ ನಿರ್ಮಿಸಿ ಅದರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. 2ನೇ ಸಾಲಿನಲ್ಲಿ ಯುವರಾಜ ಯುವರಾಣಿ, ದಶಾವತಾರ, ಅಯೋಧ್ಯೆಯ ರಾಮಲೀಲಾ, ಚಾಮುಂಡಿ ಮತ್ತು ಮೈಸಾಸುರ, ನವದುರ್ಗೆಯರು, ಅಷ್ಟಲಕ್ಷ್ಮಿ, ಕೃಷ್ಣ, ರಾಧೆ, ರುಕ್ಮಿಣಿ, ನಂದಿ, ದಸರಾ ಆನೆಗಳು, ಪ್ರಮುಖ ದೇವತೆಗಳಾದ ಸಪ್ತ ಮಾತೃಕೆಯರು, ದುರ್ಗಿ ಹಾಗೂ ಶಾರದೆಯ ವಿಗ್ರಹ, ರುಕ್ಮಿಣಿ, ಪಾಂಡುರಂಗ, ಶ್ರೀ ರಂಗನಾಥ ಸ್ವಾಮಿ ಪುಸ್ತಕಗಳು, ವಿವಿಧ ದೇವತೆಗಳ ವಿಗ್ರಹಗಳು, ವಿವಿಧ ವಾದ್ಯಗಳು, ಪ್ರಾಣಿ ಪಕ್ಷಿಗಳು ಮೊದಲಾದ ಬೊಂಬೆಗಳನ್ನು ಅತ್ಯಾಕರ್ಷಕವಾಗಿ ಜೋಡಿಸಿದ್ದಾರೆ. ಚನ್ನಪಟ್ಟಣದ ವಿವಿಧ ರೀತಿಯ ಮರದ ಬೊಂಬೆಗಳು, ಆಟಿಕೆಗಳನ್ನು ಇಟ್ಟಿದ್ದಾರೆ ಹಾಗೂ ದೇಶದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಕಲಾಕೃತಿಗಳು ವಿಶೇಷವಾಗಿ ಆಕರ್ಷಕವಾಗಿವೆ. ಕಳೆದ 3 ದಶಕಗಳಿಂದ ಪ್ರತಿ ವರ್ಷ ನವರಾತ್ರಿಯ ಪಾಂಡ್ಯದ ದಿನದಿಂದಲೇ ಗೊಂಬೆಗಳನ್ನು ಪ್ರತಿಷ್ಠಾಪಿಸಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬೊಂಬೆಗಳಿಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಆರತಿ ಬೆಳಗಿಸಿ ಪೂಜಿಸುತ್ತಾ ಬಂದಿದ್ದಾರೆ. ಮತ್ತೆ ಅದನ್ನು ಮಾಡ್ತಕ್ಕಂಥ ಜೀವಿಗಳಿಗೆ ಒಂದು ಸಮಯದ ಒಂದು ಊಟ ಕೊಟ್ಟ ಭಾಗ್ಯ ನಮಗಾಗ್ತದೆ. ಹಾಗಾಗಿ ದಯಮಾಡಿ ಎಲ್ಲರಲ್ಲಿ ನಾನು ಕೈ ಮುಗಿ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ರಸ್ತೆ ಬದಿ ವ್ಯಾಪಾರಿಗಳ ಬಗ್ಗೆ ನೀವು ಮೌಲ್ಯಯುತವಾಗಿ ಮಾತಾಡಿ, ಚೌಕಾಸಿ ಮಾಡಬೇಡಿ. ಅವರೇನಾದ್ರಿಂದ ಮನೆ ಕಟ್ಟಿ ಜೀವನ ಮಾಡ್ತಕ್ಕಂಥವ್ರಲ್ಲ, ಒಂದು ದಿನದ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ. ನಾವು ಕೊಡ್ತಕ್ಕಂಥ ಹಣ ದಾನವಾಗಿ ಕೊಡೋದಿಲ್ಲ. ಅವರು ನಮಗೆ ನಗುವಿನ ಗೊಂಬೆನ ನಮಗೆ ಕೊಡ್ತೇವೆ, ನಾವು ಅವರಿಗೆ ಹಿಂತಿರುಗಿ ಅದಕ್ಕೆ ಒಂದು ಗೌರವವಾದ ಒಂದು ಹಣವನ್ನು ಕೊಡ್ತೇವೆ. ಹಾಗಾಗಿ ಆದಷ್ಟು ಗೊಂಬೆಗಳನ್ನು ಖರೀದಿ ಮಾಡಿ, ಯಾವುದೇ ಒಂದು ಶುಭ ಸಂದರ್ಭಗಳಲ್ಲಿ ಬರ್ತ್ಡೇ ಆಗ್ಬೋದು, ಒಂದು ಮದುವೆ ಸೆಲೆಬ್ರೇಷನ್ ಆಗ್ಬೋದು, ಅಲ್ಲಿ ಗೊಂಬೆಗಳನ್ನು ನೀವು ಪ್ರೆಸೆಂಟ್ ಮಾಡಿದ್ರೆ ಅದು ಶಾಶ್ವತವಾಗಿ ಇಟ್ಕೊಳ್ತಾರೆ, ಒಂದು ನೆನಪಾಗಿ ಇಟ್ಕೊಳ್ತಾರೆ. ಹಾಗಾಗಿ ಯಾವುದೇ ನಾವು ಐಷಾರಾಮಿ ವಸ್ತುಗಳನ್ನು ಕೊಡೋದಕ್ಕಿಂತ ನಮ್ಮ ಧಾರ್ಮಿಕವಾದ, ನಮ್ಮ ಸಾಂಸ್ಕೃತಿಕವಾದ ಇಂಥ ಇವನ್ನ ನಾವು ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಕಲ್ಚರ್ ಉಳಿತದೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ಚನ್ನಪಟ್ಟಣಗಳ ಗೊಂಬೆ ಇದೆ ಅಂತ ಹೇಳಿದ್ರೆ ನಮ್ಮ ಕಲ್ಚರ್ಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹೀಗಾಗಿ ಬಂಧುಗಳೇ, ನಿಮಗೆಲ್ಲರಿಗೂ ನಮ್ಮ ಗೊಂಬೆ ಮನೆಗೆ ಸ್ವಾಗತ, ಸುಸ್ವಾಗತ. ಮಂಜುನಾಥ್, ಐಕೆ, ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.